ಗ್ರಾಮದ ಗುರುವಿನಹಳ್ಳಿ ಗ್ರಾಮ ಪಂಚಾಯಿತಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗ್ರಾಮ ಪಂಚಾಯಿತಿ ಒಂದು ಎಲ್ಲಾ ಗ್ರಾಮಗಳಿಗೂ ಮಾದರಿಯಾಗಿದೆ. ಗ್ರಾಮದ ತುಂಬೆಲ್ಲ ಸಿಸಿ ಕ್ಯಾಮೆರಾ, ಸೋಲಾರ್ ವಿದ್ಯುತ್ ಹೀಗೆ ಅನೇಕ ಅಭಿವೃದ್ಧಿಯತ್ತ ಮುಖ ಮಾಡಿ ದೇಶಕ್ಕೆ ಮಾದರಿಯಾಗಿದೆ ಅಂದ್ರೆ ತಪ್ಪಾಗಲಾರದು. ಹೌದು, ಕುಂದಗೋಳ ತಾಲೂಕಿನ ಗುರುವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಡೀ ಗ್ರಾಮದಲ್ಲಿ ಒಟ್ಟು 26 ಸಿಸಿ ಕ್ಯಾಮೆರಾಗಳನ್ನ, ಸೋಲಾರ್ ಚಾಲಿತ ಲೈಟ್ಗಳನ್ನ ಮತ್ತು ವಿಶೇಷವಾಗಿ ಗ್ರಾಮದ ತುಂಬೆಲ್ಲ ಮೈಕ್ ಸೆಟ್ಗಳನ್ನ ಅಳವಡಿಸಿದ್ದಾರೆ. ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಒಂದು ಮೈಕ್ ಮೂಲಕ ಗ್ರಾಮಸ್ಥರಿಗೆ ಸುದ್ದಿ ಅಥವಾ ವಿಷಯ ತಲುಪಿಸುವ ವ್ಯವಸ್ಥೆ ಇರುತ್ತದೆ. ಆದರೆ ಗುರುವಿನಹಳ್ಳಿ ಗ್ರಾಮದಲ್ಲಿ ಏಕ ಸಮಯದಲ್ಲಿಯೇ ಡಂಗುರ ಹೊಡೆಸುವ ವ್ಯವಸ್ಥೆ ಮಾಡಿದ್ದಾರೆ. ಪಂಚಾಯಿತಿಯ ಮೇಲ್ಛಾವಣಿಯ ಮೇಲೆ ಸೋಲಾರ್ ಅನ್ನ ಅಳವಡಿಸಿದ್ದು, ಸಂಜೆಯಾದ್ರೆ ಪಂಚಾಯಿತಿಯಿಂದಲೇ ಸ್ವಿಚ್ ಆನ್ ಮಾಡುವ ಮೂಲಕ ಇಡೀ ಗ್ರಾಮಕ್ಕೆ ಬೆಳಕು ಮೂಡುತ್ತದೆ. ಶಾಲೆ, ಅಂಗನವಾಡಿ ಕೇಂದ್ರಗಳಿಗೆ ಹೋಗುವ ರಸ್ತೆ, ಗ್ರಾಮದ ಮುಖ್ಯ ಬೀದಿಗಳಲ್ಲಿ ವಿಡಿಯೋ ಕ್ಯಾಮೆರಾ ಹಾಕಲಾಗಿದೆ. ಇದರಿಂದ ರೈತರ ಕಾಳು ಸಾಮಗ್ರಿಗಳನ್ನ ಕಳ್ಳರಿಂದ ರಕ್ಷಿಸಲಾಗುತ್ತದೆ ಮತ್ತು ಅಹಿತಕರ ಘಟನೆಗಳ ಸಂಖ್ಯೆಯು ನಮ್ಮ ಗ್ರಾಮದಲ್ಲಿ ಕಡಿಮೆಯಾಗಿವೆ ಎನ್ನುತ್ತಾರೆ ಬಿಲ್ ಕಲೆಕ್ಟರ್ ಎಂಬಿ ಇಂಗಳಗಿರವರು. ಗುರುವಿನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಿಂದ ಗುರುವಿನಹಳ್ಳಿ ಗ್ರಾಮದಲ್ಲಿ ಸೋಲಾರ್ ಬೀದಿ ದೀಪ ಮಾಡಿದ್ವಿ. ಪಂಚಾಯಿತಿ ಕಟ್ಟಡದ ಮೇಲೆ ಸೋಲಾರ್ ಅಳವಡಿಸಿದ್ವಿ. ಅದರ ಮುಖಾಂತರ 8.5 kg KV ಅದರ ಮುಖಾಂತರ ಕೇಬಲ್ ಮುಖಾಂತರ ಇಡೀ ಊರಿಗೆ ಬೀದಿ ಲೈಟ್ ಸ್ಮಶಾನ ಜಾಗಕ್ಕೆ ಹಿಡ್ಕೊಂಡು ಬೀದಿ ಲೈಟ್ ಮಾಡಿಸಿವಿ ಸರ್. ಒಂದ ಕಡೆ ಆನ್ ಮಾಡೋದು, ಒಂದ ಕಡೆ ಆಫ್ ಮಾಡೋದು. ಎಷ್ಟು ಮಾಡಿರಿ ಸರ್? ಎಷ್ಟು ಟೋಟಲ್ 157 ಕಂಬ ಗುರುವಿನಹಳ್ಳಿ ಒಳಗೆ ಸರ್. ವಿಠಲಾಪುರದಾಗ 76 ಕಂಬ ಸರ್. ಎಲ್ಲ ಸೋಲಾರ್ ಸಿಸ್ಟಮ್ ಮಾಡಿ ಸರ್. ಅಲ್ಲಿ ಸೋಲಾರ್ ಒಂದು ಕಟ್ಟಡದ ಮ್ಯಾಗ ಸೋಲಾರ್ ಅಲ್ಲಿ ಸಿಸ್ಟಮ್ ಸಪ್ರೇಟ್ ಮಾಡ್ಯಾವ ಸರ್. ಅಲ್ಲಿ 8 ಕ್ಯಾಮ್ರಾ ಇದಾವೆ. ವಿಠಲಾಪುರದಲ್ಲಿ 8 ಕ್ಯಾಮ್ರಾ ಅಳವಡಿಕೆ ಐತಿ. ಕನ್ನಡ ಶಾಲೆಯಿಂದ ಹಿಡ್ಕೊಂಡು ಅಂಗನವಾಡಿಯಿಂದ ಹಿಡ್ಕೊಂಡು ಇಡೀ ಊರಾಗ ಅಲ್ಲೆಲ್ಲೆಲ್ಲೆಲ್ಲೆ ಮೇನ್ ಮಾಡ್ಯಾವ ಸರ್. ಗುರುವಿನಹಳ್ಳಿ ಒಳಗೂ ಸೇಮ್ ಸರ್. ಬಸ್ ಸ್ಟ್ಯಾಂಡ್ ಎಲ್ಲೆಲ್ಲಿ ನೀರು ಇರ್ತಾವೆ ಆ ಜಾಗದಾಗ ಮೇನ್ 26 ಕ್ಯಾಮ್ರಾ ಮಾಡಿದ್ದೇವೆ ಸರ್. ಒಟ್ಟು ನಿಮ್ಮ ಊರಿಗೆ ಯಾರೇ ಬಂದರೂ ಗೊತ್ತಾಗ್ತದೆ. ಹೌದು ಸರ್. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಕಳುವಾದ್ರು ಮಾಹಿತಿ ಗೊತ್ತಾಗ ಸರ್. ಪಂಚಾಯತಿಗೆ ಬರ್ತಾರೆ, ಕೇಳ್ತಾರೆ ಸರ್. ನೆಕ್ಸ್ಟ್ ಮೈಕಿನ ವ್ಯವಸ್ಥೆ ಮಾಡ್ಯಾವ ಸರ್. ಬೇರೆ ಪಂಚಾಯತಿ ಒಳಗೆ ಒಂದು ವಾಹನ ತೊಗೊಂಡು ಅನೌನ್ಸ್ಮೆಂಟ್ ಮಾಡಕ್ಕೆ ಹೋದ್ರೆ ಒಂದು ಆಳಿನ ಪಗಾರ ಕೊಡ್ಬೇಕು ರೀ. ಒಳ್ಳೆ ಸರ ಪೆಟ್ರೋಲ್ ಹಾಕ್ಬೇಕು ಸರ್. ಅದು ಸೇವ್ ಆಗ ಸರ್. ಅದೆಲ್ಲ ಸೇವ್ ಮಾಡಿ ಗಾಡಿನೂ ಸೌಕಳಿ ಹಾಕ ಸರ್. ಇದು ಒಂದು ಮೈಕ್ ಆಡಿಯೋ ಮಾಡಿ ಒಂದು ಎಂಪ್ಲಿಫೈರ್ ಆಡಿಯೋ ಹೆಚ್ಚಿಬಿಟ್ರೆ ಮೈಕ್ ಏನೋ ಅನೌನ್ಸ್ಮೆಂಟ್ ಭಾಳ ಬರ್ತಾವೆ. ನಾವು ಸಿಕ್ಕಾಬಿಟ್ಟು ವಾರದಾಗ ಒಂದು 2ರಿಂದ 3 ಸರಿ ಅನೌನ್ಸ್ಮೆಂಟ್ ಬರ್ತಾವೆ. ಇವು ಎಲ್ಲ ಇಲಾಖೆದು ಬರ್ತಾವೆ ಸರ್. ಅವ್ನು ಹೇಳಲೇಬೇಕು ನಾವು. ಅವನ್ನ ಒಂದು ಕಡೆ ಆಡಿಯೋ ಮಾಡಿ ಹಚ್ಚಿಬಿಟ್ರೆ ಅಂದ್ರೆ ಇಡೀ ಊರಿಗೆ ಕೇಳ್ತದೆ ಸರ್. 2 ಹಳ್ಳಿ ಒಳಗೂ ಇದೇ ಥರನ ಮಾಡ್ಯಾವ ಸರ್. ಓಕೆ. ಪಂಚಾಯತಿ MGNRG ಒಳಗೆ ಭೋಜನಾಲಯ ನಿರ್ಮಾಣ ಮಾಡೀವ್ರಿ. ಒಳ್ಳೆ ಅಂಗನವಾಡಿ 2 ಕಟ್ಟಡ ನಿರ್ಮಾಣ ಮಾಡೀವಿ ಸರ್ ಹೊಸದಾಗಿ. ಹಾಂ ಸರ್. ಒಳ್ಳೆ 2 ಹೊಸ ಕಟ್ಟಡ ಆಗಿ ಅಂಗನವಾಡಿ NRLM ಶೆಡ್ ಮಾಡೀವ್ರಿ. ಗ್ರಾಮೀಣ ಗೋದಾವರಿ ಮಾಡೀವಿ ಸರ್. ಹೊಸ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಹೊಸ ಕಟ್ಟಡ ಮಾಡೀವಿ ಸರ್. ಇದು ಒಂದು ಹೊಸ ಪಂಚಾಯತಿ ಕಟ್ಟಡ ನೋಡಿದ್ರಿ ಸರ್ ನೀವು? ಇದು ಎಷ್ಟು ವರ್ಷ ಆಯ್ತು ಸರ್? 1 ವರ್ಷ ಆಯ್ತು ಸರ್. ಈಗ ಉದ್ಘಾಟನೆ ಆಗಿ ನಾವು ಇಲ್ಲಿ ಬಂದು 1 ವರ್ಷ ಆಯ್ತು. ಉದ್ಘಾಟನೆ ಆಗಿ 4 ತಿಂಗಳು ಆಯ್ತು ಸರ್. ಅಂದ್ರೆ ಪಂಚಾಯತಿ ಕಟ್ಟಡ ಹಳೆ ಕಟ್ಟಡ ಡೆಮಾಲಿಷನ್ ಇತ್ತು ಸರ್. ಇದನ್ನು ಯಾವ್ಯಾವ ರೀತಿ ಯೋಜನೆ ಒಳಗೆ ಕಟ್ಟಿರಿ? ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಒಳಗೆ ಕಟ್ಟೇವಿ ಸರ್. ಒಳ್ಳೆ ಹಳೇದು JP ಫಂಡ್ ಬಂದಿತ್ತು ಸರ್. 2 ಕಂತು ಬಂದಿತ್ತು ಸರ್. ಅದು 20 ಲಕ್ಷ ಫಸ್ಟ್ ಬಂದಿತ್ತು ಸರ್. 28 ಲಕ್ಷ ಸೆಕೆಂಡ್ 2 ಕಂತು ಬಂದಿತ್ತು ಸರ್. ರಾಜೀವ್ ಗಾಂಧಿ ಸೇವಾ ಕೇಂದ್ರ 1 ಬಂತು. ಹಳೇದು JPಯಿಂದ 20 ಲಕ್ಷ ರೂಪಾಯಿ ಫಂಡ್ ಬಂದಿತ್ತು ಸರ್. ಟೋಟಲ್ 48 ಲಕ್ಷ ರೂಪಾಯಿ ಫಂಡ್ ಆಯ್ತು ಸರ್. ಏನೇನು ಕಟ್ಸಿದ್ದೀರಿ ಇಲ್ಲಿ ಪಂಚಾಯತಿ ಕಟ್ಟಡದೊಳಗೆ? ಪಂಚಾಯತಿ ಕಟ್ಟಡದೊಳಗೆ ಸಭಾಂಗಣ ಮಾಡೇವಿ ಸರ್. ಸಪ್ರೇಟ್ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡೇವಿ ಸರ್. ಒಂದು ಅಧ್ಯಕ್ಷರಿಗೆ ರೂಮ್ ಮಾಡೀವಿ, ಒಂದು ಉಪಾಧ್ಯಕ್ಷರಿಗೆ ರೂಮ್ ಮಾಡೀವಿ, ಒಂದು ಅದರೊಳಗೆ ಲೈಬ್ರರಿ ಮಾಡ್ಕೊಂಡೇವಿ ಸರ್. ಅರಿವು ಕೇಂದ್ರ ಅಂತೇಳಿ. ಹೊಳ್ಳಿ ಪಂಚಾಯತಿ ಎಲ್ಲ ಸ್ಟಾಫ್ಗೆ ಈ ಟೈಪ್ ರ್ಯಾಕ್ ಮಾಡ್ಯಾವ ಸರ್. ಹೊಳ್ಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ರೂಮ್ ಬೇರೆ ಐತೆ ಸರ್. ಪಂಚಾಯತಿ ಅಭಿವೃದ್ಧಿಗಳ ರೂಮ್ನಾಗ ಎಲ್ಲ ಕಾಣಬೇಕು ಆ ಟೈಪ್ ನಾವು CC ಕ್ಯಾಮ್ರಾದು ಬೋರ್ಡ್ ಹಾಕ್ತೀವಿ ಸರ್. ಇಷ್ಟೆಲ್ಲ ಮಾಡ್ಯಾವ ಸರ್. ಒಳ್ಳೆ ಗ್ರಾಮದಾಗ CC ಕ್ಯಾಮ್ರಾ ಅಳವಡಿಸಿ ಭಾಳ ಕಡಿಮೆ ಆಗತ್ತೆ ಸರ್. ಅದನ್ನು ನೋಡ್ಯಾರ್ದ ಕಡಿಮೆ ಆಗತ್ತೆ ಸರ್. ಭಾಳ ನಿಯಂತ್ರಣ ಆಗೈತೆ. ಏನು ಮೊದಲು ಕಳ್ಳತನ ಆಗ್ತೈತೇನು? ಹೆಂಗಂದ್ರೆ ಸರ್, ಕೆಲವೊಂದು ಈ ರೈತರ ಚಟುವಟಿಕೆಗಳು ಇರ್ತಾವೆ, ಸಾಮಾನ್ಯ ಇರ್ತಾವೆ, ತಗೊಳ್ಳೋವು
ಕ್ಯಾಮ್ರಾ ಇತ್ತಂದ್ರೆ ಭಯ ಇರೋದು ಸರ್. ಇಲ್ಲಿ ಹೊಳ್ಳಿ ಕನ್ನಡ ಶಾಲೆ ಒಳಗೆ ಏನಾರ ಇಂಥವು ಗುಟ್ಕಾ ಚೀಟಕ್ಕೆ ತಂಬಾಕು ಅವೆಲ್ಲ ನಿಯಂತ್ರಣ ಆಗ್ಯಾವ್ರಿ. ಹಿಂಗೆಲ್ಲ ಆಗ್ಯಾವ ಸರ್. CC ಕ್ಯಾಮ್ರಾ ಹಾಕಿದ ಮೇಲೆ ನಿಯಂತ್ರಣ ಆಗ್ಯಾವ್ರಿ. ಕ್ಯಾಮ್ರಾ ಐತೆ ಅಂದ್ರೆ ಹೆದರಿಕೆ ಇರೋದು ಸರ್. ಈ ಥರ. ಇನ್ನು ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ಹೈಟೆಕ್ ತರಹದಲ್ಲಿ ನಿರ್ಮಾಣಗೊಂಡಿದ್ದು ಕಳೆದ 6 ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಗೊಂಡಿದೆ. ಗ್ರಂಥಾಲಯ ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ದಿನಪ್ರತಿ ಓದುವುದಕ್ಕೆ ಅನುಕೂಲವಾಗುವಂತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಎಲ್ಲ ತರಹದ ಪುಸ್ತಕಗಳನ್ನು ಇರಿಸಲಾಗಿದೆ ಎಂದು ಗ್ರಂಥಪಾಲಕ ತಿಳಿಸಿದರು. ಸರ್, ನಾವು ಗ್ರಂಥಾಲಯ ಮೇಲ್ಚಕ ರುದ್ರಯ್ಯ ಈರಯ್ಯ ಉಳಿಸೋ ಮಠ ನಾವು ಈಗ ಮಾಡಕತ್ತ 18 ವರ್ಷ 5 ತಿಂಗಳಾತ. ಅರಿವು ಕೇಂದ್ರ ಗ್ರಂಥಾಲಯ ಅಂತ ನೇಮಕ ಹೊಸ ಪಂಚಾಯತಿಗೆ ಆಯ್ಕೆ ಆಗಿದ್ದೀವಿ. ಇದಕ್ಕೆ ಸಂಬಂಧಪಟ್ಟದ್ದು CET ಎಕ್ಸಾಮ್ ಎಲ್ಲ ಡಿಪಾರ್ಟ್ಮೆಂಟಿನೂ 35 ಇಲಾಖೆದು ಕೂಡ ಸಂಬಂಧಪಟ್ಟಿನ ಪುಸ್ತಕ ಅದಾವ್ರಿ. ಮತ್ತು 2019 ಗ್ರಾಮ ಪಂಚಾಯತ್ ಇಲಾಖೆ ಶಿಕ್ಷಣ ಇಲಾಖೆಯಿಂದ ಟ್ರಾನ್ಸ್ಫರ್ ಆತ. ಅಲ್ಲಿಂದ ಓದೋ ಬೆಳಕು ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಜಾರಿಗೆ ತಂದೈತಿ. ಎಲ್ಲ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಾವು ಮಕ್ಕಳ ಕಡೆ ಮಾಡ್ತೀವಿ. 6 ವರ್ಷದಿಂದ 14 ವರ್ಷದ ಮಕ್ಕಳು ಇಲ್ಲಿ ಕರ್ನಾಟಕ ಪಬ್ಲಿಕ್ ಡಿಜಿಟಲ್ ಲೈಬ್ರರಿ ಒಳಗೆ ಸದಸ್ಯರಿದ್ದಾರೆ. 283 ಮಂದಿ ಸದಸ್ಯರಿದ್ದಾರೆ. ಪ್ರತಿಯೊಂದು ಶಾಲಾ ಮಕ್ಕಳಿಗೂ ಪ್ರತಿ ಶನಿವಾರ ಯೂಟ್ಯೂಬ್ ಕಾರ್ಯಕ್ರಮ ಕೊಡ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಇಲಾಖೆದವರು. ಪ್ರತಿ ಕಾರ್ಯಕ್ರಮವನ್ನು ಪ್ರತಿ ಶನಿವಾರ ಶಾಲಾ ಮಕ್ಕಳು ಮುಗಿದ ಗುಟ್ಲೇನೆ ಇಲ್ಲಿ ಬಂದು ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ. ಪ್ರತಿಯೊಂದೂ ಕಾರ್ಯಕ್ರಮಕ್ಕೆ ಅವ್ರು ಇನ್ವಾಲ್ವ್ ಆಗಿ ಪ್ರತಿಯೊಂದು ಚಟುವಟಿಕೆ ಭಾಗವಹಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಿದ್ದ ಪುಸ್ತಕ PCET TET ಹಲವಾರು ಡಿಪಾರ್ಟ್ಮೆಂಟಿಂದು ಪುಸ್ತಕಗಳದಾವ್ರಿ. ಇವು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಈ ಚಿನ್ನರ ಚಿತ್ತಾರ ಅಂತೇಳಿ ಬಂದೈತ್ರಿ. ಈ ಕಾರ್ಯಕ್ರಮ ಮಾಡಿದ್ದು ಓದುವ ಬೆಳಕು ಅಡಿಯಲ್ಲಿ ಚಿನ್ನರ ಚಿತ್ತಾರಕ್ಕೆ ಸಂಬಂಧಪಟ್ಟ ಶಾಲಾ ಮಕ್ಕಳಿಗೆ ಏನು ಪುಸ್ತಕ ಎಲ್ಲ ಬುಕ್ಸೂ ಅದಾವೆ. ಓದುಗರು ಬರ್ತಾರೆ. ಓದುಗರು ಬರ್ತಾರೆ. ಡೈಲಿ ಎಷ್ಟು ಜನ? ಡೈಲಿ ಬರ್ತಾರೆ. ಡೈಲಿ 25ರಿಂದ 30 ಓದುಗರು ಬರ್ತಾರೆ. ಬೆಳಗ್ಗೆ ಸಾಲಿ ಟೈಮ್ ಕಕ್ಕಾರ ಮಕ್ಕಳು ಬರಂಗಿಲ್ಲ ರೀ. 10 ಗಂಟೆಯಿಂದ ಸಾಲಿಗೆ ಹೋಗ್ಬಿಡ್ತಾವೆ. 4:15 ಸ್ಕೂಲ್ ಬಿಡ್ತೈತಲ್ರಿ, ಅವಾಗ ಬಂದು ಅಟೆಂಡ್ ಆಗ್ತಾರೆ ರೀ. ಅದ್ರ ಶನಿವಾರ ಐತಾರ ಎಲ್ಲ ಶಾಲೆ ಮಕ್ಕಳು ನಮ್ಮಲ್ಲಿ ಬರ್ತಾವೆ. ಸರ್, ಡೈಲಿ ಪೇಪರ್ ಯಾವ ಥರ? ಡೈಲಿ ಇದು ಒಂದು ವಿಜಯವಾಣಿ ಬರ್ತೈತೆ ರೀ, ಒಂದು ಸಂಯುಕ್ತ ಕರ್ನಾಟಕ ಬರ್ತದೆ. ಇನ್ನು ಇದೇ ಗ್ರಾಮದ ಶಿವಳ್ಳಿ ನಗರದಲ್ಲಿ ಸರಿಯಾದ ರಸ್ತೆ, 2 ಬದಿಯಲ್ಲಿ ಗಟಾರು ಇಲ್ಲದ ಕಾರಣ ಕೊಳಚೆ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸ್ಥಳೀಯರ ಬದುಕು ಬಹಳಷ್ಟು ದುಸ್ತರವಾಗಿದೆ. ಹೀಗೆ ಕುಂದಗೋಳ ತಾಲೂಕಿನ ಅದರಗುಂಚಿ, ನೋಲ್ವಿ, ಶರೇವಾಡ, ಎಲಿವಾಳ, ಕುಂಬಿಹಾಳ, ಇಂಗಳಗಿ, ಮತ್ತಿಗಟ್ಟಿ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಗಟಾರುಗಳ ಸ್ವಚ್ಛತೆ ಮಾಡದೆ ಇರುವುದು ಕಂಡುಬಂದಿದೆ. ಕೆರೆಯಲ್ಲಿ ನೀರಿದ್ದರೂ ಉಪಯೋಗಕ್ಕೆ ಬಾರದೆ ದನ ಕರುಗಳು ಪರದಾಡುವ ಪರಿಸ್ಥಿತಿ ಬಂದಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ತೆರೆದು ನೋಡಬೇಕು. ಅಂದಾಗ ಮಾತ್ರ ಗ್ರಾಮಗಳು ಸುಧಾರಣೆಯಾಗುತ್ತವೆ ಎನ್ನುತ್ತಾರೆ ಸ್ಥಳೀಯರು. ಅವಾಗಿಂದು ರಾಜರು ಪ್ರಾಮಾಣಿಕ ಮನುಷ್ಯರು ಇದ್ರು. ಅವಾಗ ಏನೋ ಕೆಲಸ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು ಅವಾಗ. ಈಗಿನ ಮಂದಿ ಮಾಡೋಲ್ಲ. ಯಾಕ್ರಿ? ಯಾಕೆ ಸರ್? ಯಾಕ್ರಿ ಅಜ್ಜರ? ಯಾಕೆ ಅಂತೀರಿ? ಯಾಕಂದ್ರೆ ಅಂದರೆ ಈಗ ಮಂದಿ ಹುಡುಗರು ಈಗಿನ ಜನಸಂಖ್ಯೆ ಲಪಡ ಮಂದಿ ಭಾಳ ಆಗತ್ತೆ. ಅಲ್ಲ, ಅವಾಗಿನ ಮಂದಿ ಪ್ರಾಮಾಣಿಕ ಮನುಷ್ಯರನ್ನ ಈಗ ನಾವು ಇದ್ದಂಗೆ ನಮ್ಮ ಮಕ್ಕಳಿಲ್ಲ. ಅವಾಗಿಂದ ಅವರು ಕಾಯ್ದೆ ಊರು ಸುಧಾರಣೆ ಆಗ್ಬೇಕು, ಜನರು ಸುಧಾರಣೆ ಆಗ್ಬೇಕು, ಚಲೋ ಇರ್ಬೇಕು, ಊರು ಸ್ವಚ್ಛ ಇರ್ಬೇಕು ಅನ್ನುವಂಥದ್ದು ಅವ್ರದ್ದು ಗಾಂಧಿ ಅದ. ಈಗ ದುಡ್ಡು ಕೊಟ್ಟಾಗ ಮಾಡೋದು ಈಗ ಅವರು ಯಾವುದೋ ಒಂದು ಈಗ ಸರ್ಕಾರ ಬಂದಾಗ ಕೊಟ್ಟಾಗ ಇದೆ ಊರು ಸುಧಾರಣೆ ಆಗೋದು, ಮಟ್ಟ ಆಗೋದು. ಜನರು ಭಾಳ ಇದು ನಾವು ಜಗ್ತಿನ ಹೋಗುತ್ತೆ ಅವಾಗ. ಹಿಂಗೆ ಎಲ್ಲ ಸೌಕರ್ಯ ಬಂದ ರೇಷನ್ ಹಾಕಿ ಅವ್ರು ಬಂದ್ಬಿಟ್ಟವ್ರೆ. ಈಗ ಮತ್ತೆ ತಿನ್ನೋದು ಬಿಡಿ ಹಿಡಿದುಕೊಂಡ್ಬಾಗ್ತೈತಿ. ಈಗ ಅವಾಗ ರೇಷನ್ ಹಾಕಿದ್ರೆ ಎಲ್ಲ ಹಂಗೆ ಈಗೆಲ್ಲ ನಾವು ಹಂಗದವ್ರಿ. ಈಗ ನಾವು ಎಲ್ಲ ಜಾಸ್ತಿ ಬಾದ ಒಂದು ಅನ್ನೋದು ಅದೇವು ನಾವು. ಈಗ ನಮಗೆ ಗೌಡ್ರ ನಾವು ಒಂದ ಮಂಟ ಅಂತಂದ್ರೆ ಈಗ ನಮ್ಮ ಪೈತಿ ನಮ್ಮ ವಯಸ್ಸಾಗ ಎಲ್ಲ ರಸ್ತೆ ಇರೋದು ಬಿಟ್ರೆ ದಾಯಪ್ಪ ಇಲ್ಲ ನಮ್ಮ ಊರಲ್ಲಿ ಎಲ್ಲ ಒಂದೇ. ನಾವು ನಾವು ಇರೋದು ಎಲ್ಲ ಗೌಡ್ ನಗರಿ ಬಿಡ್ತಾರೆ. ನಾವು ದುಡಿದ್ರು ಒಕ್ಕಲಿಗರ ಮನ್ಯಾಗ ದುಡಿದೇವೆ ಸಣ್ಣೊಂದು ಅಂತ. ಈಗ ಅದು ಸರಿ ಸದ್ಯ ನಮ್ಗೆ ನಮ್ಗೆ ನೋಡ್ರಿ ಬಡವ್ರು ಎಲ್ಲ ಹಾಕೋಂತಂದ್ರೆ ಇದನ್ನ ಬೀಳ್ತಿದೆ ಕಾಂಗ್ರೆಸ್. ಒಂದು ಲೆಕ್ಕಕ್ಕೆ ಎಲ್ಲರೂ ನೊಂದಲ್ಲಿ ಹೋಗ್ತಾರೆ. ಈಗ ಊರಾಗ ಎಲ್ಲ ಸರಿಯಾಗಿ ನೋಡ್ಕೊಂಡು ಹೋಗೋರು.
ಭೇದ ಭಾವ ಇಲ್ಲಂಗೆ ಹೋಗೋರು ಇದ್ರೆ ಸಾಕು. ಭೇದ ಭಾವ ಒಟ್ಟ ಇರಬಾರ್ದು ಏನು. ಎಲ್ಲರೂ ನಮ್ಮರ ಅಂತ ಹೋಗ್ಬಿಟ್ರೆ ಹೋಗೋದು ಪಂಚಾಯತಿ. ಮತ್ತು ಅದ್ರಾಗ ಜಾತಿ ಪಂಗಡ ಅವು ಇವು ಮಾಡಿದ್ರೆ ಕೆಡ್ತೈತಿ. ಈಗೆಲ್ಲ ಒಂದ ಸರಿಯಾಗಿ ನೋಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಊರಾಗಂತೂ ಏನು ಹಂಗಾಗಿಲ್ಲ ಇಲ್ಲಿ ಮಟ್ಟ. ಎಲ್ಲ ಕರೆಕ್ಟ್ ಹೊಂಟೈತಿ. ಇನ್ನು ಮುಂದೆ ಅಂತಾರೆ ಬರ್ತಾರೆ ಏನೋ ಇವ್ರದ್ದು ಮುಗೀತು. ಈಗ ಟ್ಯಾಂಕ್ ಕಟ್ಟಿದ್ರಿ ಅವನ್ನ ಅವ್ರ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಅದಕ್ಕೆ, ಮಾಡಿಲ್ಲ. ಈಗ ಅವರು ಮತ್ತು ದುಡ್ಡು ಒಂದು ಬರ್ಬೇಕಾದ್ರೆ ಗೋರ್ಮೆಂಟ್ಲಿಂದ ಅವ್ರಿಗೆ ಪರಿಹಾರ ಇರಲಿ. ಈಗ ಎಲ್ಲ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಬಸ್ ಫ್ರೀ, ಕರೆಂಟ್ ಫ್ರೀ, ಮತ್ತು ಹೆಣ್ಮಕ್ಳಿಗೆ 2000 ಕೊಟ್ಟನ. ಇವು ಕೆಲಸ ಆಗೇ ಇಲ್ಲ ಇವು. ಅದಕ್ಕೆ ಇದಕ್ಕೆ ಸಂಬಂಧ ಏನು? ಇಲ್ಲ ದುಡ್ಡು ಬೇಕಲ್ರಿ ಇಲ್ಲಿ. ಜಗ್ ಮಂದಿ ನೌಕರಿದಾರ ಅಂತ ತೊಗೊಂಡಾರ ಎಲ್ಲ ಅವ್ರಿಗೆ ಹೋಗ್ತೈತಿ. ಇಲ್ಲಿ ಕಸ ಹೊಡ್ಯಾಕ ಸಿಪಾಯಿಗಳು ಅವಾಗ ಒಬ್ರು ಜಗ್ ಮಂದಿ. ಎಲ್ಲಿ ಪಂಚಾಯತಿ ಮನೆಪಟ್ಟಿ ಒಬ್ರು ತುಂಬ್ಯಾರ, ಒಬ್ರು ತುಂಬಿಲ್ಲ. ಅವ್ರ ಏನು ಮಾಡೋದು? ಗೋರ್ಮೆಂಟ್ಲಿಂದ ದುಡ್ಡು ಬಂದ್ರೆ ಕೆಲಸ ಆಗೋದು. ಸರ ನಾವು ಈಗ 3 ಸರಿ ಆತ್ರಿ ಹೇಳಕತ್ತು. ನಾವು ಹೋದಾಗೊಮ್ಮೆ ಬರೇ ಮಾಡ್ತೀವಿ ಹಾಕ್ತೀವಿ ಅಂತಾರೆ. ಏನು ಹಾಕೋನು ಅಲ್ರಿ, ಏನು ಮಾಡೋನು ಅಲ್ರಿ ಸರ್. ಇದೊಂದು ಓಣಿಗೆ ಹೊಳ್ಳಿ ಗಟ್ರ ಬಂದೈತಿ, ಗಟ್ರ ಹಾಕಿಸ್ತೀವಿ ಅಂದ್ರೆ ಒಂದು ಗೆಬಸಿದ್ರಿ ಸರ. ಅದೆಲ್ಲ ಗೆಬಸಿಟ್ಟು ಹೋಗ್ಬಿಟ್ರಿ. ಹೊಳ್ಳಿ ಏನು ಸುದ್ದಿನ ಮಾಡಲಿಲ್ಲ. ಮಾಡಿ ರಸ್ತೆ ಬಂದೈತಿ, ನಿಮ್ಮ ಓಣಿಗೆ 2 ಲಕ್ಷ ರೂಪಾಯಿ ಹಾಕ್ತೀವಿ ಅಂತಾರ್ರಿ. ಈಗ 3ನೇ ವರ್ಷ ರೀ ಅವ್ರು ಹೇಳಕತ್ತಿದ್ದು. ಇವತ್ತಿನವರೆಗೂ ಈ ಓಣಿಗೆ ರಸ್ತೆನೂ ಆಗಿಲ್ಲ ಸರ್. ಅದು ಕೇಳಕ್ಕೆ ಹೋದ್ಬಿಟ್ಲೆ ಇಲ್ಲ ಹಾಕೇವಿ, ಈ ವಾರದಾಗ ಚಲೋ ಮಾಡ್ತೀವಿ ಅಂತಾರ್ರಿ. ಮತ್ತೆ ಏನು ಈ ಕಡೆ ಬರಂಗನೇ ಇಲ್ರಿ. ಮನವಿ 2 ಸಲ ಕೊಟ್ಟಿರಿ. ನಾನು 4 ಸರಿ ಹೋಗ್ಯಾವ ಸರ್. ನಾವು ವಿಡಿಯೋ ಅವರು ಬಂದು 2 ಸತಿಗೆ ಇದನ್ನ ಇದು ಮಾಡ್ಕೊಂಡು ಹೋಗ್ಯಾರ, ಸರ್ವೆ ಮಾಡಿ ಹೋಗ್ಯಾರಿ. 2 ಸತಿ ಗಟ್ರ ಸಂಬಂಧ, ಈ ರಸ್ತೆ ಸಂಬಂಧ. ಮತ್ತು ಈಗ 10 ವರ್ಷ ಆತ್ರಿ ಈಗ ಇದು ಸರ್ವೆ ಮಾಡೋದು. ದುಡ್ಡು ಶಾಂಕ್ಷನ್ ಆಗೈತೆ ಅಂತಾರ್ರಿ. ರಸ್ತೆನಿಲ್ರಿ, ಗಟ್ರನಿಲ್ರಿ. ಮಣ್ಣು ಹಾಕ್ಯಾರಿ, ಅಲ್ಲರ್ಧ ಇಲ್ಲರ್ಧ ಹಾಕ್ಯಾರಿ. ಮತ್ತು ಅಲ್ಲೊಡ್ ತೆಗ್ಗು ಬಿಟ್ಟಾರಿ. ಇದು ಏನು ಕಾಮಗಾರಿಕೆನ ಇಲ್ರಿ ಇಲ್ಲಿ 10 ವರ್ಷಲಿಂತ. ಈಗ ಇಲ್ಲಿ ಏನು ಸಮಸ್ಯೆ ಆಕಾವ್ರಿ ಹಿಂಗೆ ಇರೋದ್ರಿಂದ? ಇಲ್ಲಿ ನೋಡ್ರಿ ಗಲೀಜ್ ಸೊಳ್ಳಿ ಬರ್ತಾವ್ರಿ, ನೊರ್ಜಂತ ಬರ್ತಾವ್ರಿ. ಈಗ ಎಲ್ಲ ಕಸಗಡ ಬೆಳಿತೈತ್ರಿ, ಹುಳ ಅಪ್ಪಡಿ ಬರ್ತಾವ್ರಿ, ಎಲ್ಲ ಬರ್ತಿರ್ತಾವ್ರಿ. ಸಣ್ಣ ಮಕ್ಕಳು ರಾತ್ರಿ ಎಲ್ಲ ಓಡಾಡ್ತಿರ್ತಾರ್ರಿ. ನಿಮ್ಮ ಹೆಸರು? ದಿಲ್ಶಾದ್ರಿ ಅಂತ ಆಶ್ವಾಸನೆ ಕೊಟ್ಟು ಹೋಗೋದು ಅಂದಾಕತ್ರಿ. ಇಲ್ಲಿ ಮಾಡಂಗಿಲ್ಲ. ಕೇಳಿ ಸರ್ತಿಕೊಮ್ಮೆ ಹಾಕಿರ್ತವ ಮುಂಜಾನೆ ಮಾಡಿ ಮತ್ತು ಒಳ್ಳೆ ನೋಡಿ ಏನು ಇಲ್ಲ ಇಲ್ಲ. 2 ಸಲ ಕೇಳಿದ ಹೇಳ್ತಾರೆ. 4-5 ಸಾವಿರ ಆಗತ್ತೆ. ಈಗ ನೀವು ಕೇಳಕ್ಕಂತಿ ಕೇಳಕತ್ತೆ. ಹಾಂ ಇವ್ರು ಹೊಳ್ಳಿ ಏನು ಹಾಗೆ ಹಾಕತ್ತು ಈ ಸಲ ಮಾಡ್ಯಾವ ಅಂತಾನೆ ಸುಮ್ಮನೆ ಆಗಿಬಿಡ್ತಾರೆ. ಇಲ್ಲಿ ಮಳೆಗಾಲದಾಗ ಅದು ಹೆಂಗೆ ಓಡಾಡ್ತೀರಿ ನೀವು? ಏನು ಹಾಕತ್ರಿ ಇಲ್ಲಿ? ಮತ್ತೆಲ್ಲ ಮತ್ತೇನು ಮಾಡೋದ್ರಿ, ನಿರ್ವಾಲ ಪ್ರಸಂಗ ಹಂಗೆ ಹೋಗೋದು ಬರೋದು. ಅದು ಏನೇನು ಸಮಸ್ಯೆ ಆಕತ್ರಿ ಮಳೆಗಾಲದಾಗ? ಮಗೆಲ್ಲ ಅಡ್ಡಾಡಕ್ಕೆ ಬರಂಗಿಲ್ರಿ ಇಲ್ಲಿ. ಹಾಂ ಅಷ್ಟು ಸಮಸ್ಯೆ ಬೀಳ್ತೈತಿ. ಮತ್ತು ಅವ್ರ ಪಾಪ ಅವ್ರಿಗೆ ನೀವು ಹೇಳ ಇಲ್ಲ ಅಂತಾರೆ. ಓಟ್ ಹಾಕ್ತಿರಿಲ್ಲ ಅವ್ರಿಗೆ? ಓಟ್ ಹಾಕ್ಯಾವ್ರಿ. ಓಟ್ ಹಾಕಿ ಆರಿಸ್ತಂದ್ರೂ ಹಿಂಗೈತೆ ನೋಡ್ರಿ. ಬರ್ತೈತ್ರಿ, ಮಾಡ್ತೇವ್ರಿ. ಈಗ ಅರ್ಜೆಂಟ್ಗೆ ಹಾಕಂದ್ರೆ 2 ಲಕ್ಷ ರೂಪಾಯಿ ಅಷ್ಟ ಐತಿ, ಅರ್ಧ ಅಷ್ಟ ಮಾಡಿ ಕೈ ಬಿಡ್ತೇವೆ ಅಂತಾರೆ. ಏನು ಮಾಡೋದ್ರಿ ಅವ್ರು ಕೂಡ? ಅದು ಮಾಡ್ತೀವಿ ಅಂತಾರೆ, ಬರಂಗಿಲ್ಲ ಈ ಕಡೆ. ಅರ್ಧ ಬರ್ತೈತಿ, ಅರ್ಧ ಹಂಗ ಉಳಿತೈತಿ ನೋಡ ಅಂತ ಹೇಳ್ತಾರೆ. ಮತ್ತೆ ಅರ್ಧ ಏನು ಮಾಡಿಸ್ಕೊಂಡು ಏನು ಮಾಡೋದ್ರಿ? ನಮ್ಮ ರೋಡ್ರಿ ನಮ್ಮ ಗಟ್ರ ಮಾಡ್ಕೊಡ್ರಿ ನೋಡ್ರಿ. ಅವ್ನ ಮಕ್ಕಳು ಮರಿ ಎಲ್ಲಾರು ಅಡ್ಡಾಡವ್ರಿ. ಏನು ನಾವು ಕತ್ತಂದಾಗ ಓಟಿಗೆ ಎಷ್ಟ ಬರ್ತಾರ? ಇಲ್ಲಿ ಅರ್ಧ ಮಂದಿ ಹೆರ್ಸಿದ್ರಿ, ಅರ್ಧ ಮಂದಿ ಹೆರ್ಸ್ಲೇ ಇಲ್ರಿ. ಇಲ್ಲಿಂದ ಇಲ್ಲಿ ಮಟ್ಟ ಹೇರ್ಸಿರಿ ಸರ. ಇಲ್ಲಿಂದ ಹತ್ತಾಗಿಲ್ಲ ಇಲ್ರಿ. ಮತ್ತೆ ಹೊಳ್ಳಿ ಬಿಲ್ ಆಗಿಲ್ಲ. ಅದ ಬಿಲ್ ಆಗಿಂದ ಹೇರಿಸ್ತೀವಿ ಅಂದ್ರಿ. ಮತ್ ಬಾಯ್ ಮಾಡಿದ್ರೆ ಬಾಯ್ ಮಾಡ್ತಾರ ಅಂತ ಹೇಳ್ತಾರ್ರಿ. ನೋಡ್ರಿ ನಮ್ಮ ಮಕ್ಕಳು ಮರಿ ಅಡ್ಡಾಡು. ಮತ್ ಹೆಣ್ಮಕ್ಳು ಮಾತಾಡ್ದಾಗ ಗಂಡ್ಮಕ್ಳು ಮಾತಾಡಕ್ ಬರ್ತೇನ್ರಿ? ಈಗ ಹೆಣ್ಮಕ್ಳು ಮಾತಾಡ್ಬೇಕು, ಮಾತಾಡ್ತಾರ ಅಂತ ಹೇಳಿ ನಮ್ಮ ಬಾಯ್ ಹೆಣ್ಮಕ್ಳು ಮಾತಾಡ. ಗಂಡ್ಮಕ್ಳು ಏನ್ ಮಾಡ್ತಾರ್ರಿ ಪಾಪ ಅವ್ರು? ಎಷ್ಟು ಮನೆಗಳು ಹಾಕವ್ರಿ ಇಲ್ಲಿ ರೀ? ಇಲ್ಲಿ 20 ಮನೆ ಅದಾವ ಸರ್. ಮಕ್ಕಳು ಅಡ್ಡಾಡಕ ರೋಡಿಗೆ ಇದು ಮಾಡುವಲ್ರಿ. 20 ಮನೆ ಹಾಕವ ಸರ್. ಒಂದು ಇಲ್ಲಿ ಒಂದು ಮನ್ಯಾಗ ಉದ್ಯೋಗ ಮಾಡಾಕತ್ರ ಗಾಡಿ ಸತ್ಯಕ್ ಬರವಲ್ಲವ್ರಿ. ನಿಮ್ ರೋಡ್ ಎಷ್ಟು ವರ್ಷ ಆತ ನೀವು ಇಲ್ಲಿದ್ದ? 15-20 ವರ್ಷ ಆತ್ರಿ. 20 ವರ್ಷ ಆಗಂತ್ರಿ. ಟ್ಯಾಕ್ಸ್ ಕಟ್ತೀರಿ? ಜನತಾ ಬ್ಯಾಂಕ್ ಬಂದ 20 ವರ್ಷ ಆತ್ರಿ. ಮನೆ ಕೊಡ್ಬೇಕಾದ್ರೆ ಎಲ್ಲ ಕಟ್ಕೊಂಡು ಇದು ಮಾಡ್ತಾರ. ರೋಡ್ ಮಾಡಾಕ ಸುದ್ದಿ ಮಾಡ್ತಾರ.
ಬರೋದಿಲ್ಲ ಯಪ್ಪ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಬಿದ್ಕೊಂತ ಎದ್ಕೊಂತಾನೆ ಬರ್ಬೇಕ ನೀವು ಓಟ್ ಹಾಕಿಲ್ಲ ಬಿಡುವ ಹಂಗ ಹಾಕೇನೇಪ್ಪ ನಾ ಮುದುಕಿ ಆದ್ರೂ ಹೊಟ್ಬಿಟ್ಟಿಲ್ಲ ರೊಕ್ಕ ಎಷ್ಟು ತೊಗೊಂಡಿ ಇಲ್ಲಪ್ಪ ನಾ ರೊಕ್ಕ ಪಕ್ಕ ತಗೊಂಡಿಲ್ಲಪ್ಪ ನನ್ ಮತ್ತೆ ಹೊಳ್ಳಿ ಆಶ್ರಮ ಮನಿ ಸತಿಗೆ ಇಲ್ಲ ಯಪ್ಪ ನನಗೆ ನಾವ ಸ್ವಂತ ಮನಿ ಕಟ್ಕೊಂಡೆ ನಮ್ಮ ಮನಿ ತಾಳಗೈತಿ ಇದು ಮಗಳ ಮನಿ ನಾವು ರೊಕ್ಕ ಪಕ್ಕ ತಗೊಂಡಿಲ್ಲಪ್ಪ ನಾನು ರೊಕ್ಕ ತೊಗೊಂಡಾರು ಅದಕ್ಕೆ ಓಟ್ ಹಾಕ್ಯಾರು ಅಂತ ಇಲ್ಲ ಇಲ್ಲಿ ಬರೋ ಮುಂದ ರಾತ್ರಿ ಬಂದು 3 ಸಂಜಿಗೆ ಹೋಗ್ಬೇಕಂದ್ರೆ ಬಿದ್ಕೊಂತಾನ ಹೋಗ್ಬೇಕು ನಾನು ಓಟಿಗೆ ಬಂದಾಗ ಹೇಳ್ತಾವ್ರಿ ರೋಡ್ ಆಗ್ಬೇಕ್ರಿ ಗಟ್ರ ಆಗ್ಬೇಕ್ರಿ ಅಂದ್ರೆ ನಾವು ಓಟ್ ಹಾಕ್ತೇವೆ ಅಂತ ಹೇಳ್ತೇವ್ರಿ ಲೆಕ್ಕದವ್ರು ಬರ್ಲಿರಿ ಅಲ್ರಿ ನಾವು ಮಕ್ಳು ಬರ್ರಿ ಇದ್ದವ್ರು ಬಿದ್ಕೊಂತ ಎದ್ಕೊಂತ ಇದ್ರಾಗ ಮಳೆಗಾಲ ಚಳಿಗಾಲ ಇದ್ರಾಗ ಅಡ್ಡಾಡ್ಬೇಕ್ರಿ ಒಂದು ಮಳೆ ಬಂತ ಸರ್ ಕಾಲು ಎಷ್ಟು ಮೀಟರ್ ಸಿಕ್ಕೊಂತಾವ್ರಿ ಮಳೆ ಬಂದ್ರ ಸರ್ ಕಾಲ ತಿಂಗಳ ಒಂದೊಂದು ಚೋಟ್ ಸಿಕ್ಕೊಂತಾವ ಸರ್